ಸಮಯ ಸಂದರ್ಭ ಒದಗಿ ಬಂದರೆ ಮಾತನಾಡ್ತಾರೆ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ ಈ ವಿಚಾರದಲ್ಲಿ ಅವ್ರಿಗೆ ಟೈಮ್ ಕೊಡುತ್ತಾ ಅನ್ನೋದೇ ಕುತೂಹಲ. ಡಿಸೆಂಬರ್ನಲ್ಲಿ ಇದು ಇತ್ಯರ್ಥ ಆಗುತ್ತಾ ಅನ್ನೋದು ಕೂಡ ಅನುಮಾನವೇ ಇದೆ. ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಫುಟ್ಬಾಲ್ ಮಾಂತ್ರಿಕನ ನೋಡೋಕ್ಕೆ ಫ್ಯಾನ್ಸ್ಗಳು ಮುಗಿಬಿದ್ದಿದ್ದಾರೆ. ಕೋಲ್ಕತ್ತಾದಲ್ಲಿ ಮೆಸ್ಸಿ ಫ್ಯಾನ್ಸ್ ದಾಂಧಲೆ ರಣರಂಗವಾಗಿದೆ. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಚೇರ್ಗಳನ್ನು ಎಸ್ದು ಪುಂಡಾಟ ಮಾಡ್ತಾ ಇದ್ದಾರೆ ಮೆಸ್ಸಿ ಫ್ಯಾನ್ಸ್. ಸ್ಟೇಡಿಯಂನತ್ತ ಏಕಾಏಕಿ ಮೆಸ್ಸಿ ಅಭಿಮಾನಿಗಳು ನುಗ್ಗಿ ಪರಿಸ್ಥಿತಿಯನ್ನ ಮೆಸ್ಸಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ವಿಶ್ವ ಚಾಂಪಿಯನ್ ಅನ್ನ ನೋಡೋಕೆ ಅಭಿಮಾನಿಗಳು ಮುಗಿ ಬೀಳ್ತಾ ಇದ್ದಾರೆ. ಗೋಟ್ ಇಂಡಿಯಾ 2025 ಆರಂಭಕ್ಕೆ ಮೆಸ್ಸಿ ಬಂದಿದ್ದಾರೆ. ಮಿಯಾಮಿಯಿಂದ ದುಬೈ ಮೂಲಕ ಕೋಲ್ಕತ್ತಾಗೆ ಮೆಸ್ಸಿ ಬಂದಿದ್ದಾರೆ. ಅವ್ರನ್ನ ಒಂದ್ಸಲಾದ್ರೂ ಕಣ್ ತುಂಬಿಕೊಳ್ಬೇಕು. ಒಳ್ಳೆ ಫುಟ್ಬಾಲರ್ ಅಲ್ವಾ ಅವರು, ಇಂಟರ್ನ್ಯಾಷನಲ್ ಪ್ಲೇಯರು, ಸೆಲೆಬ್ರಿಟಿ ಪ್ಲೇಯರ್ಸ್ ವಿಚಾರದಲ್ಲಿ ಅವ್ರನ್ನ ಒಂದ್ಸಲಾದ್ರೂ ಕಣ್ ತುಂಬಿಕೊಳ್ಬೇಕು ಅಂತ ಫ್ಯಾನ್ಸ್ ಬರ್ತಾ ಇದ್ದಾರೆ. ಬಟ್ ಇದು ದಾಂಧಲೆ. ಇದೇನಾ ಇದನ್ನ ಫ್ಯಾನ್ಸ್ ಅಂತಾರ, ಫ್ಯಾನ್ಸ್ನ ಹಾವಳಿ ಅಂತಾರ, ಇದನ್ನ ದಾಂಧಲೆ. ಬಟ್ ಇಲ್ಲಿ ಪ್ರಶ್ನೆ ಕಾಡುವಂಥದ್ದು ಸೆಕ್ಯೂರಿಟಿ ಏನಾಗಿದೆ. ಹಿಂಗೆ ಬಂದಾಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಏನು ಅಂದ್ಕೊಳ್ತಾರೆ, ದೇಶದ ಬಗ್ಗೆ ಮಾತಾಡ್ತಾರೆ, ರಾಜ್ಯದ ಬಗ್ಗೆ ಮಾತಾಡ್ತಾರೆ, ಸ್ಟೇಡಿಯಂ ಬಗ್ಗೆ ಚೀತು ಒಂದು ಹೋಗ್ತಾರಷ್ಟೇ. ನೋಡಿ ಅಲ್ಲಿ ಕಂಟ್ರೋಲಿಗೆ ಯಾಕೆ ತಗೊಳಕ್ಕಾಗಿಲ್ವೋ ಗೊತ್ತಿಲ್ಲ. ಕುರ್ಚಿನ ಹೆಂಗೆ ಬೇಕು ಹಾಗೆ ಬಿಸಾಡ್ತಾ ಇದ್ದಾರೆ. ಇವ್ರನ್ನ ಅಭಿಮಾನಿಗಳು ಅನ್ನಲ್ಲ, ಈ ರೀತಿ ದಾಂಧಲೆ ನಡೆಸೋರ್ನ. ಪ್ರಾಪರ್ಟಿ ಪೂರ್ತಿ ಹಾಳಾಗೋಗಿದೆ. ಮೆಸ್ಸಿ ನೋಡಕ್ಕೆ ಬಂದಿದ್ದೀರಿ, ನೋಡಿ, ಜೋಶ್ ತುಂಬಿ ಹಾಯ್ ಹೇಳಿ, ಸಿಕ್ಕರೆ ಒಂದು ಸೆಲ್ಫಿ ತಗೊಳ್ಳಿ, ಇಲ್ಲ ಫೋಟೋ ತಗೊಳ್ಳಿ. ಅದನ್ನು ಬಿಟ್ಟು ಹಿಂಗೆ ಕುರ್ಚಿ ಎಲ್ಲ ಎತ್ತು ಹಾಕ್ತೀರಿ ಅಂದರೆ ಯಾವ ರೀತಿ ಅಭಿಮಾನಿಗಳು? ಒಂದು ಡಿಸಿಪ್ಲಿನ್ ಇಲ್ಲ. ಛೇ. ಈ ಫುಟ್ಬಾಲ್ ಪ್ಲೇಯರ್ಸ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆ್ಯಂಡ್ ತುಂಬ ಅಭಿಮಾನಿಗಳನ್ನು ಹೊಂದಿರುವ ಸದಸ್ಯರ ಪೈಕಿ ಅಥವಾ ಈ ಆಟಗಾರರ ಪೈಕಿ ರೊನಾಲ್ಡೋ ಮತ್ತು ಮೆಸ್ಸಿ ಇಬ್ಬರು ಕೂಡ ಮುನ್ನೆಲೆಗೆ ಬರ್ತಾರೆ. ಇವರನ್ನು ನೋಡೋಕ್ಕೆ ಹಲವಾರು ದೇಶಗಳಲ್ಲಿ ತುದಿಗಾಲಲ್ಲಿ ಅಭಿಮಾನಿಗಳು ನಿಂತಿರ್ತಾರೆ, ಗೊತ್ತಿರೋ ವಿಚಾರನೆ. ಬಟ್ ಅವ್ರು ಬರ್ತಾ ಇದ್ದಾರೆ, ಅಭಿಮಾನಿಗಳು ಹಿಂಗೆ ತುಂಬಿಕೊಳ್ತಾರೆ ಅಂತ ಗೊತ್ತಿದ್ರು ಕೂಡ ಅಲ್ಲಿನ ಭದ್ರತೆಯ ಪ್ರಶ್ನೆ ಹೇಳಿ. ಇದು ಭದ್ರತೆಯ ಮ್ಯಾಟರ್ ಆಗುತ್ತೆ. ಒಂದು. ಎರಡನೇದು, ಅಭಿಮಾನಿಗಳ ರೀತಿ ವರ್ತಿಸಬೇಕು. ನೋಡಿ ಅಲ್ಲಿ ಇದನ್ನೆಲ್ಲ ನೋಡಿ ಅವ್ರಿಗೂ ಕೂಡ ಬೇಸರ ಆಗುತ್ತೆ. ಕೋಲ್ಕತ್ತಾದ ಸ್ಟೇಡಿಯಂನಲ್ಲಿ ಮೆಸ್ಸಿ ಫ್ಯಾನ್ಸ್ಗಳ ದಾಂಧಲೆ ಹೆಂಗಿದೆ, ಪರಿಸ್ಥಿತಿಯನ್ನೇ ಮೆಸ್ಸಿ ಮಾಡಿ ಹಾಕೋಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ ಚೇರ್ನೆಲ್ಲ ಮುರಿದು ಹಾಕಿ ಎಷ್ಟೇ ಕಂಟ್ರೋಲಿಗೆ ತಗೊಳಕ್ಕೆ ಹೋದ್ರೂ ಆಗ್ತಾ ಇಲ್ಲ. ಫೇಮಸ್ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿ ಕೋಲ್ಕತ್ತಾಗೆ ಬಂದಿದ್ದಾರೆ, ಸಾಲ್ಟ್ ಲೇಕ್ ಸ್ಟೇಡಿಯಮಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ದಾಂಧಲೆ ಇದು. ಸಿಕ್ಕಲ್ಲ ಏನು ಸಿಕ್ಕಿಬಿಡ್ತು? ಹಿಂಗೆ ಕುರ್ಚಿ ಹೊಡೆದ ತಕ್ಷಣ ಅವ್ರು ಬಂದು ನಿಮ್ಮ ಹತ್ರ ಸೆಲ್ಫಿಗೆ ಫೋಸ್ ಕೊಡ್ತಾರಾ? ಶೇಮ್ ಅನಿಸುತ್ತೆ, ಡಿಸಿಪ್ಲಿನ್ ತೋರಿಸಲ್ಲ ಇದು. ಆಮೇಲೆ ಅಲ್ಲಿನ ಭದ್ರತೆಯ ಪ್ರಶ್ನೆ ಆಗುತ್ತೆ. ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಬರ್ತಾ ಇದ್ದಾರೆ ಅಂದಾಗ ಸೆಕ್ಯೂರಿಟಿ ಹೆಂಗೆ ಕೊಟ್ಟಿದ್ರಿ ನೀವುಗಳು? ಅಭಿಮಾನಿಗಳು ಬೇಕಾಬಿಟ್ಟು ವರ್ತಿಸ್ತಾ ಇದ್ದಾರೆ ಅಂದಾಗ ನಿಮ್ಗಳ ಕೆಲಸ ಏನಾಯಿತು? ಅಲ್ಲಿ ವೀಕ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅಷ್ಟೇ. ಓಕೆ, ಮೆಸ್ಸಿಯನ್ನ ಫುಟ್ಬಾಲ್ ಮಾಂತ್ರಿಕ ಅಂತ ಕೂಡ ಕರೀತಾರೆ. ಆ ಥರನ್ನ ಒಂದು ಸಲ ಆದರೂ ಕಣ್ ತುಂಬಿಕೊಳ್ಬೇಕು ಅಂತ ಫ್ಯಾನ್ಸ್ ತುದಿಗಾಲಲ್ಲಿ ಕಾಯ್ತಾ ಇದ್ರು, ತಪ್ಪಿಲ್ಲ. ಆದರೆ ದಾಂಧಲೆ ರೀತಿಯಲ್ಲಿ ವರ್ತಿಸಿದ್ದಾರೆ. ಈ ಸಾಲ್ಟ್ ಲೇಕ್ ಅನ್ನೋ ಸ್ಟೇಡಿಯಂ ಕೋಲ್ಕತ್ತಾದಲ್ಲೇನಿದೆ, ಪರಿಸ್ಥಿತಿ ಪೂರ್ತಿ ಕಂಟ್ರೋಲ್ ತಪ್ಪು ಹೋಗಿದೆ. ಅಲ್ಲಿರೋ ಚೇರ್ಗಳನ್ನು ಪುಡಿ ಮಾಡ್ತಾ ಇದ್ದಾರೆ, ಎಸೀತಾ ಇದ್ದಾರೆ. ಏಕಾಏಕಿ ಅಭಿಮಾನಿಗಳು ಸ್ಟೇಡಿಯಂ ಕಡೆಗೆ ಅಥವಾ ಮೆಸ್ಸಿ ಹೋಗ್ತಾ ಇರೋ ಕಡೆ ನುಗ್ಗಿದ್ದಾರೆ. ಡೆಫಿನೆಟ್ಲಿ ಅವರು ವಿಶ್ವ ಚಾಂಪಿಯನ್, ಅವ್ರನ್ನ ನೋಡಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇರುತ್ತೆ. ಬಟ್ ಈಗ ಪರಿಸ್ಥಿತಿ ನೋಡಿ ಹಿಂಗಾಗಿದೆ. ಅಭಿಮಾನಿಗಳನ್ನು ಕಂಟ್ರೋಲಿಗೆ ತಗೊಳ್ಳೋಕ್ಕೆ ಲಾಠಿ ಪ್ರಹಾರ ಕೂಡ ಆಯಿತು. ಬೇಕಿತ್ತಾ ಇದು? ನಿಮ್ಮ ಫೇವ್ರೆಟ್ ಪ್ಲೇಯರ್ನ ನೋಡೋಕೆ ಹೋಗಿ ಹಿಂಗೆ ಓಡಿಸ್ಕೊಳ್ಳೋದು ಯಾವ ಕರ್ಮ ಹೇಳಿ ನಿಮ್ಗಳಿಗೆ? ಅಭಿಮಾನಿಗಳ ದಾಂಧಲೆ ಕಂಡು ಸ್ಟೇಡಿಯಂನಿಂದ ಮೆಸ್ಸಿ ಇನ್ನೂ ಸ್ವಲ್ಪ ತಿರಬೇಕಾಗಿರೋರು ವಾಪಸ್ ಹೋಗಿದ್ದಾರೆ. ಗೋಟ್ ಇಂಡಿಯಾ 2025 ಇದಕ್ಕೆ ಬಂದಿದ್ರು ಮೆಸ್ಸಿ ಅವರು.
ಆ ಟೈಮ್ನಲ್ಲಿ ಈ ಪರಿಸ್ಥಿತಿ ಆಗಿದೆ. ಅರ್ಜೆಂಟೀನಾದ ಸ್ಟಾರ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ, ನಾನು ಹೇಳಿದ್ನಲ್ಲ ಫುಟ್ಬಾಲ್ ಅಂತ ಬಂದಾಗ ರೊನಾಲ್ಡೋ ಮತ್ತು ಮೆಸ್ಸಿ ಇವರಿಬ್ಬರ ಹೆಸರು ಬಹಳ ಮುನ್ನೆಲೆಗೆ ಬರುತ್ತೆ. ಮತ್ತು ಇಬ್ಬರಿಗೂ ವಿಪರೀತ ಅಭಿಮಾನಿ ಬಳಗ ಇದೆ, ಅದರಲ್ಲಿ ಮೆಸ್ಸಿ ಕೂಡ ಒಬ್ಬರು. ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ಅಭಿಮಾನಿಗಳದ್ದು ತಪ್ಪು, ಮತ್ತು ಅಲ್ಲಿ ಇನ್ಚಾರ್ಜ್ ಯಾರು ತಗೊಂಡಿದ್ರು ಭದ್ರತೆಯನ್ನು ಕಲ್ಪಿಸುವಲ್ಲಿ ಅವರು ಎಡವಿದ್ದಾರೆ, ದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ತನಿಖೆ ಆಗಬೇಕು ಎಲ್ಲಿ ಎಡವಟ್ಟಾಯಿತು ಏನು ಎತ್ತ ಅಂತ.